ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಸನಾತನ ಧರ್ಮದಲ್ಲಿ ಗುರುವಾರವನ್ನ ವಿಷ್ಣುವಿಗೆ ಅರ್ಪಿಸಲಾಗಿದೆ ಮತ್ತು ಈ ದಿನ ವಿಷ್ಣುವನ್ನ ವಿಧಿವಿಧಾನಗಳಿಂದ ಪೂಜಿಸಲಾಗುತ್ತೆ. ತುಳಸಿಯನ್ನ ಪೂಜಿಸುವ ಮೂಲಕ ವಿಷ್ಣುವನ್ನ ನಾವು ಸಂತೋಷಪಡಿಸಬಹುದು. ಆದ್ದರಿಂದ ಗುರುವಾರದಂದು ವಿಷ್ಣುವಿನ ಪೂಜೆಯೊಂದಿಗೆ ತುಳಸಿ ಪೂಜೆಯನ್ನು ಕೂಡ ನಾವು ಮಾಡುತ್ತಾ ಬರುತ್ತಿದ್ದೇವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನ ಲಕ್ಷ್ಮೀ ದೇವಿಯ ರೂಪ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ನೀವು ಗುರುವಾರ ವಿಷ್ಣುವನ್ನ ಪೂಜಿಸುತ್ತಿದ್ದರೆ ತುಳಸಿಯನ್ನು ಪೂಜಿಸಲು ಮರೆಯಬೇಡಿ. ಇದಲ್ಲದೆ ಗುರುವಾರ ತುಳಸಿಯ ಕೆಲವು ಅದ್ಭುತ ಪರಿಹಾರಗಳನ್ನು ಅನುಸರಿಸುವುದರಿಂದ ವಿಶೇಷವಾದ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಮತ್ತು ಹಣದ ಸಮಸ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ನಾವು ಪರಿಹಾರ ಕಂಡುಕೊಳ್ಳಬಹುದು. ನಾವು ಕಳೆದುಕೊಂಡಿರುವಂತಹ ಹಣವನ್ನ ಹಿಂಪಡೆಯಬೇಕಾದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ಮತ್ತು ಅದನ್ನು ದೀರ್ಘಕಾಲದವರೆಗೆ ನೀವು ಹಿಂಪಡೆಯದೇ ಇದ್ದರೆ, ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಅದನ್ನು ನೀವು ಪಡೆಯದೇ ಇದ್ದರೆ ಜ್ಯೋತಿಷ್ಯದಲ್ಲಿ ಇದಕ್ಕೆ ಪರಿಹಾರ ಇದೆ. ಗುರುವಾರದಂದು 10 ರಿಂದ 15 ತುಳಸಿ ಎಲೆಗಳನ್ನು ಮತ್ತು 1 ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಿ. ಪ್ರತಿ ಗುರುವಾರ ಇದನ್ನು ನಿಯಮಿತವಾಗಿ ಮಾಡುವುದರಿಂದ ಕಳೆದುಕೊಂಡಿರುವಂತಹ ಹಣವನ್ನು ನೀವು ವಾಪಸ್ ಪಡೆಯಬಹುದು. ಇದನ್ನು ನೀವು ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಇನ್ನು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಮಂಗಳಕರವಾಗಿರುತ್ತೆ ಮತ್ತು ವಿಶೇಷವಾಗಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ನಿಮ್ಮ ಬಡತನವನ್ನು ನೀವು ನಿವಾರಣೆಯನ್ನು ಮಾಡಿಕೊಳ್ಳಬಹುದು ಮತ್ತು ಸಂಪತ್ತಿನ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ. ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಈ ಪರಿಹಾರವು ತುಂಬಾ ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಪ್ರತಿನಿತ್ಯ ತುಳಸಿಯನ್ನು ಪೂಜಿಸುವುದರಿಂದ ನಿಮಗೆ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ ಹಾಗೂ ಸಂಪತ್ತಿನ ಹೊಸ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ. ಇನ್ನು ಗುರುವಾರ ತುಳಸಿ ಗಿಡಕ್ಕೆ ನೀರಿನೊಂದಿಗೆ ನೀವು ಹಸಿ ಹಾಲನ್ನು ಅರ್ಪಿಸಬೇಕು. ಇದನ್ನು ಮಾಡುವುದರಿಂದ ಹಣಕಾಸಿನ ನಿರ್ಬಂಧಗಳನ್ನು ನೀವು ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಹಣವನ್ನು ಗಳಿಸುವಂತಹ ಉತ್ತಮವಾಗಿರುವಂತಹ ಮಾರ್ಗಗಳನ್ನು ನೀವು ಕಂಡುಕೊಳ್ಳಬಹುದಾಗಿದೆ. ಇನ್ನು ಗುರುವಾರ ತುಳಸಿಯನ್ನು ಪೂಜಿಸುವಾಗ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಲೋಟದಲ್ಲಿ ಉಳಿದ ನೀರನ್ನು ತುಳಸಿಗೆ ಅರ್ಪಿಸಿ. ನಂತರ ತುಳಸಿಯನ್ನು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ. ಇದನ್ನು ಮಾಡುವುದರಿಂದ ಸಕಾರಾತ್ಮಕತೆ ಹೆಚ್ಚುತ್ತದೆ ಮತ್ತು ಸ್ಥಗಿತಗೊಂಡಿರುವಂತಹ ಕೆಲಸಗಳು ಪುನಃ ಪ್ರಾರಂಭಗೊಳ್ಳುತ್ತವೆ. ನೀವು ಅಂದುಕೊಂಡಿರುವಂತಹ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತವೆ. ನಿಮಗೆ ಬರಬೇಕಾಗಿರುವಂತಹ ಹಣ ವಾಪಸ್ ಬರುತ್ತದೆ. ನಿಮಗೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಕಾರಾತ್ಮಕತೆ ಹೆಚ್ಚುತ್ತದೆ. ಹಾಗಾಗಿ ಗುರುವಾರದಂದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇನ್ನು ಲೋಟದಲ್ಲಿ ಉಳಿದ ನೀರನ್ನು ನೀವು ತುಳಸಿಗೆ ಅರ್ಪಿಸುವುದರಿಂದ ಈ ಎಲ್ಲ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಯಾರಾದರೂ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕೆಂದಾದಲ್ಲಿ ನೀವು ಗುರುವಾರ ತುಳಸಿ ಗಿಡಕ್ಕೆ ರಕ್ಷಾ ಸೂತ್ರವನ್ನು ಮಾಡಬೇಕು. ಅಂದರೆ 7 ಗಂಟೆಗಳನ್ನು ಕಟ್ಟಿ ಕೆಲಸ ಪೂರ್ಣಗೊಂಡಾಗ ಆ ಗಂಟುಗಳನ್ನು ತೆಗೆಯಬೇಕು ಮತ್ತು ಆ ಗಂಟನ್ನು ತೆಗೆದ ನಂತರ ಹರಿಯುವ ನೀರಿನಲ್ಲಿ ಅದನ್ನು ಹರಿಬಿಡಬೇಕು. ಈ ಕ್ರಮಗಳನ್ನು ಮಾಡುತ್ತಾ ಬರುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಲಕ್ಷ್ಮಿ ನಿಮಗೆ ನಿಮ್ಮ ವ್ಯಾಪಾರ, ವ್ಯವಹಾರ, ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹಾಗೂ ಮನೆಯಲ್ಲಿ ಕಲಹಗಳು ಹಾಗೂ ನಿಮ್ಮ ಕೆಲಸ ಪೂರ್ಣಗೊಳ್ಳಲು ಅನೇಕ ಮಾರ್ಗಗಳನ್ನು ಹುಡುಕಿಕೊಡುತ್ತಾಳೆ ಮತ್ತು ನಿಮ್ಮ ಶ್ರೀಮಂತಿಕೆಗೆ ಬೇಕಾಗಿರುವಂತಹ ಅನೇಕ ಹೊಸ ಮಾರ್ಗಗಳನ್ನು ತುಳಸಿ ದೇವಿಯು ನಿಮಗೆ ಅನುಗ್ರಹವನ್ನು ಮಾಡುತ್ತಾರೆ. ಮೇಲೆ ತಿಳಿಸಿರುವಂತಹ ಕ್ರಮಗಳನ್ನು ನೀವು ಗುರುವಾರದಂದು ಮಾಡುತ್ತಾ ಬಂದಾದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.